ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೀವು ಸಜೆಸ್ಟ್ ಮಾಡ್ಬೋದು ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಈ ಒಂದು ವಿಡಿಯೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವಿಡಿಯೋ ಕೂಡ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸೇ ಸಜೆಸ್ಟ್ ಮಾಡಿರೋದು. ಸೊ ನಾನು ಈ ಒಂದು ಟೆಕ್ನಿಕ್ ನ ಹೇಳ್ಕೊಡ್ಬೇಕಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡ್ಬಿಟ್ಟು ಈ ಫೈನಲ್ ಡಿಸಿಷನ್ ತಗೊಂಡಿದ್ದೀನಿ. ಬಿಕಾಸ್ ಒನ್ ಥಿಂಗ್ ನಾನು ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ಇವಾಗ ಅವ್ರು ಹೋಗ್ತಾ ಇದಾರೆ ಅಂದ್ರೆ, ಅವ್ರು ನಮ್ಮಿಂದ ದೂರ ಹೋಗಕ್ ಇಷ್ಟಪಡ್ತಾ ಇದಾರೆ ಅಂದ್ರೆ ಲೆಟ್ ದೆಮ್ ಗೋ. ನಾನು ಈ ತರ ನಾನು ಯೋಚನೆ ಮಾಡುವಂತ ಒಂದು ಪರ್ಸನ್. ಯಾರನ್ನು ಫೋರ್ಸ್ಫುಲಿ ನಾವು ಹಿಡ್ಕೊಂಡು ಕೂರ್ಸೋದಕ್ಕಾಗಲ್ಲ. ಓಕೆ, ಅಂಡ್ ಅಷ್ಟು ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಕೂರಿಸ್ಕೊಂಡು ನಿಮ್ ಕೈಲಿ ಎಷ್ಟೊತ್ತಾಗುತ್ತೆ, ಲೈಕ್ ಎಷ್ಟಂತ ನಿಮ್ ಶಕ್ತಿ ಇದೆ ಅಷ್ಟರವರೆಗೆ ನೀವು ಟ್ರೈ ಮಾಡ್ತೀರಾ, ಆಮೇಲೆ ಕಷ್ಟ ಆಗುತ್ತೆ. ಸೊ ಚಾಯ್ಸ್ ಇಸ್ ಯೋರ್ಸ್. ಒಂದು ಫಸ್ಟ್ ಆಪ್ಷನ್ ನಾನು ಹೇಳಿದ್ನ ಚೂಸ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಇಸ್ ದಿಸ್ ಇಸ್ ಒನ್ ಆಫ್ ದಿ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಓಕೆ, ಇದು ನಿಮ್ಮ ಎಕ್ಸ್ ಪಾರ್ಟ್ನರ್, ತುಂಬಾ ಜನಕ್ಕೆ ಕಳ್ಕೊಂಡು ಹೋಗಿರೋ ಪರ್ಸನ್, ಅಥವಾ ಏನು ಬಿಟ್ಟು ಹೋಗಿರೋ ಪರ್ಸನ್, ಅಥವಾ ನೀವೇ ಬೇಡ ಅಂತ ಬಿಟ್ಟ ಪರ್ಸನ್ ಆಗಿರ್ಬೋದು. ಅವ್ರು ವಾಪಸ್ ಬೇಕು ಅನ್ಸಿರುತ್ತೆ ನಿಮಗೆ, ಇವಾಗ ಅವರ ಒಂದು ವ್ಯಾಲ್ಯೂ ಗೊತ್ತಾಗಿರುತ್ತೆ. ಸೊ ಅವ್ರನ್ನ ಮತ್ತೆ ನಿಮ್ಮ ಲೈಫಲ್ಲಿ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು, ಮತ್ತೆ ಅವ್ರ ನಿಮ್ಮ ಲೈಫಲ್ಲಿ ಹೆಂಗೆ ಅವ್ರನ್ನ ಕರೆಸ್ಕೊಳ್ಳೋದು, ಹೆಂಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದು, ಇದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ. ಆಲ್ ರೈಟ್. ಸೊ ಗೈಸ್, ಫಸ್ಟ್ ಆಫ್ ಆಲ್ ಎಲ್ಲರೂ ಒನ್ ಮೇನ್ ಥಿಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ದೀರಾ, ನನ್ನ ನೇಮ್ ಏನಂತ. ನನ್ನ ನೇಮ್ ಬಂದ್ಬಿಟ್ಟು ನೇಸರ. ಓಕೆ, ಅದ್ರ ಬಗ್ಗೆ ಲೈಕ್ ಡೀಟೇಲ್ಸ್ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಮಾಡ್ತೀನಿ, ದಟ್ಸ್ ಫೈನ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇದೆಲ್ಲ ಮೇನ್ ಆಗಿ ನಿಮಗೆ ಜೆನ್ಯೂನ್ ಆಗಿ ಫೀಲ್ ಆದ್ರೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ಜೊತೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಫೀಲ್ ನಿಮಗೆ ಅನ್ಸಿದ್ರೆ ಈ ಒಂದು ಟೆಕ್ನಿಕ್ ನ ಫಾಲೋ ಮಾಡಿ. ಅರ್ಧಂಬರ್ಧ 50-50 ಮನ್ಸಲ್ಲಿ ಇದ್ರೆ ಐ ಗೆಸ್ ಪ್ರಾಪರ್ ಆಗಿ ಕುತ್ಕೊಂಡು ಯೋಚನೆ ಮಾಡ್ಬಿಟ್ಟು ಈ ಒಂದು ಡಿಸಿಷನ್ ತಗೊಳ್ಳಿ. ಆಲ್ ರೈಟ್. ಸೊ ಟೆಕ್ನಿಕ್ ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಕ್ಲೀನ್ ಹಾಳೆ, ಒಂದು ಪ್ಲೇನ್ ಹಾಳೆನ ಇಟ್ಕೊಳ್ಳಿ. ಆಲ್ ರೈಟ್. ಅಂಡ್ ಒನ್ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್, ರೆಡ್ ನ ಯೂಸ್ ಮಾಡಬಾರ್ದು, ಬ್ಲ್ಯಾಕ್ ಆರ್ ಬ್ಲೂ ಪೆನ್. ಆಲ್ ರೈಟ್. ಸೊ ಫಸ್ಟ್ಗೆ ನಿಮ್ಮ ಪರ್ಸನ್ ನೇಮ್ ನ ಬರಿಬೇಕು. ಲೆಟ್ಸ್ ಚೆಕ್ ರ್ಯಾಂಡಮ್ ನೇಮ್. ಓಕೆ, ರಾಹುಲ್. ಓಕೆ, ಇದ್ಯಾರಂತ ನಿಜ ಗೊತ್ತಿಲ್ಲ, ಬಟ್ ಲೆಟ್ಸ್ ಅವರ ನೇಮ್ ನ ಸೆಂಟರ್ ಆಫ್ ದ ಶೀಟ್ ಅಲ್ಲಿ ಬರಿಬೇಕು. ಓಕೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕಂಫರ್ಟ್ ಆಗುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಬರಿಬಹುದು. ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರಿತಾ ಇದ್ದೀನಿ, ನೀವು ಕನ್ನಡದಲ್ಲಿ ಬರಿಬಹುದು. ಓಕೆ, ಸೊ ಈ ಪರ್ಸನ್ ಇವಾಗ ನಿಮ್ಮ ಸೆಂಟರ್ ಆಫ್ ಥಾಟ್ ಅಲ್ಲಿ ಇದ್ದಾರೆ ಅಂತ ಇವಾಗ. ಆಲ್ ರೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ನೇಮ್ ಬರಿಬೇಕು. ಎಲ್ಲಿ ಬರಿತೀರಾ? ದಿಸ್ ಇಸ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಎಲ್ಲಿ ಬರಿತೀರಾ? ಎಲ್ಲ ಡೈರೆಕ್ಷನ್ ಅಲ್ಲೂ ಬರಿಬೇಕು. ಸೊ ದಟ್ ಈಚ್ ಅಂಡ್ ಎವ್ರಿ ಡೈರೆಕ್ಷನ್ ಅಲ್ಲೂ ಅವರು ನಿಮ್ನ ನೋಡ್ಬೇಕು, ನಿಮ್ ಬಗ್ಗೆ ಅಬ್ಸರ್ವ್ ಮಾಡ್ಬೇಕು, ನಿಮ್ ಬಗ್ಗೆ ಥಿಂಕ್ ಮಾಡ್ಬೇಕು, ಎಲ್ಲೇ ಹೋದ್ರು ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಆತರ ನಾವಿದೊಂದು ಸ್ಪೆಲ್ ಬೌಂಡ್ ಕೈಂಡ್ ಮಾಡ್ತಾ ಇರೋದು. ಓಕೆ, ಸೊ ಲೆಟ್ಸ್ ಚೆಕ್. ಲೆಟ್ಸ್ ಸೇ ನಿಮ್ಮ ನೇಮ್ ಇವಾಗ ಸ್ನೇಹ ಅನ್ಕೊಳ್ಳಿ. ಓಕೆ, ಸ್ನೇಹ ನಾರ್ತ್ ಅಲ್ಲೂ ಬರಿಬೇಕು, ಸೌತ್ ಈಸ್ಟ್ ಅಲ್ಲೂ ಬರಿಬೇಕು, ನಾರ್ತ್ ಸೌತ್ ಅಲ್ಲೂ ಬರಿಬೇಕು. ಓಕೆ, ಅಂಡ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಓಕೆ, ಈ ತರ 4 ಎಲ್ಲ ಡೈರೆಕ್ಷನ್ ಅಲ್ಲೂ ನಿಮ್ಮ ನೇಮ್ ನ ಬರ್ಕೋಬೇಕು ನೀವು. ಸೆಂಟರ್ ಬಂದ್ಬಿಟ್ಟು ನಿಮ್ಮ ಎಕ್ಸ್ ಪಾರ್ಟ್ನರ್ ನೇಮ್, ಫ್ರಂಟ್, ಬ್ಯಾಕ್, ರೈಟ್, ಲೆಫ್ಟ್ ನಿಮ್ ನೇಮ್ ಬರಿಬೇಕು. ಇನ್ನ ಬರೆದ್ಬಿಟ್ಟು ಕನ್ನಡದಲ್ಲಿ ಬರಿಬೇಕು ಅಂತ ಇದ್ರೆ ನನ್ನ ಹಿಂತಿರುಗು ಅಂತ ಬರಿಬಹುದು. ಇಂಗ್ಲಿಷ್ ಅಲ್ಲೇ ಬರಿತೀರಾ ಅಂದ್ರೆ ಕೆಳಗಡೆ ಕಮ್ ಬ್ಯಾಕ್ ಟು ಮೀ. ಓಕೆ, ಹಿಂಗ್ ಬರೆದ್ಬಿಟ್ಟು ಕನ್ನಡದಲ್ಲಿ ಬರೀತೀರಾ ಅಂದ್ರೆ ನನ್ನ ಕಡೆ ಹಿಂತಿರುಗು ಅಂತ ಬರೀರಿ. ಓಕೆ, ಸೊ ಇದ್ ಬರದ್ಮೇಲೆ 3 ಲೈನ್ಸ್, ಸ್ಟ್ರೈಟ್ ಲೈನ್ಸ್ ಹಾಕ್ಬೇಕು ನೀವು. ಯಾಕೆ ಹಾಕ್ಬೇಕು ಅಂತಾನೆ ಹೇಳ್ತೀನಿ ನಾನು.
ಸೊ 3 ಲೈನ್ಸ್ ಹಾಕಿದ್ರೆ ಈ ಒಂದು ಎನರ್ಜಿನ ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಥವಾ 3 ಟೈಮ್ಸ್ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ಸೊ ಪ್ಲೀಸ್ ಕಮ್ ಬ್ಯಾಕ್ ಟು ಮೀ ಅಂತಾನು ಬರೀಬಹುದು. ಪ್ಲೀಸ್ ಬೇಡ, ಸ್ವಲ್ಪ ಡೆಸ್ಪರೇಟ್ ಆಗಿರುತ್ತೆ, ಸೊ ಆ ತರದ್ ಬೇಡ. ಕಮ್ ಬ್ಯಾಕ್ ಟು ಮೀ ಅಂತ ಬರೀರಿ. ಇವಾಗ ಸಾಕು, ಈ ಪೆನ್ನ ಸೈಡಿಗೆ ಇಟ್ಕೊಳ್ಳಿ. ಆಲ್ ರೈಟ್, ಇವಾಗ ನೀವು 7 ಟೈಮ್ಸ್ ಈ ಒಂದು ಶೀಟ್ ನ ನಿಮ್ ಕಡೆ ಮಡಚಬೇಕು. ಸೊ ದಟ್ ಈ ಪರ್ಸನ್ ನೀವು ನಿಮ್ ಕಡೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ರೈಟ್? ಸೊ ನಿಮ್ ಕಡೆ ಈ ಒಂದು ಶೀಟ್ ನ ಮಡಚ್ಕೋಬೇಕು 7 ಟೈಮ್ಸ್, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎಸ್, ಫಸ್ಟ್ ಲೆಂತ್ ಆಫ್ ದ ಪೇಪರ್ ಎಷ್ಟಾದ್ರೂ ಇರ್ಲಿ, ಪರವಾಗಿಲ್ಲ. ಓಕೆ, ಫಸ್ಟ್ 1 ಸರ್ತಿ ಆಯ್ತು, 2 ಸರ್ತಿ ಆಯ್ತು. ಅಂಡ್ ಒನ್ ಥಿಂಗ್, ಇದನ್ನ ಮಚ್ಚೋಷ್ಟೊತ್ತಿಗೆ ನಿಮ್ಮಿಬ್ರು ಮಧ್ಯ ಆದ ಒಂದಷ್ಟು ಬ್ಯೂಟಿಫುಲ್ ಮೆಮೊರೀಸ್, ಸ್ವೀಟ್ ಮೆಮೊರೀಸ್, ಹೊರಗಡೆ ಡಿನ್ನರಿಗೆ ಹೋಗಿದ್ದು ಅಥವಾ ಕಾಫಿ ಕುಡಿಯಕ್ಕೆ ಹೋಗಿದ್ದು, ಶಾಪಿಂಗ್ ಹೋಗಿದ್ದು ಅಥವಾ ಎಲ್ಲರೂ ಟ್ರಿಪ್ ಹೋಗಿದ್ದು, ಏನೇ ಆಗಿರ್ಬೋದು, ಒಂದಷ್ಟು ಬ್ಯೂಟಿಫುಲ್ ಕ್ಷಣಗಳಿರುತ್ತಲ್ವಾ, ಒಟ್ಟಿಗೆ ಕಳೆದಿದ್ದ ಕ್ಷಣಗಳು, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಇವಾಗ 2 ಸರ್ತಿ ಆಯ್ತು, 3 ಸರ್ತಿ ಆಯ್ತು, 4 ಸರ್ತಿ ಆಯ್ತು, 5 ಸರ್ತಿ ಆಯ್ತು, 6 ಸರ್ತಿ ಆಯ್ತು, ಓಕೆ, 7 ಸರ್ತಿ ಆಯ್ತು. ಓಕೆ, ಇವಾಗ ನಾವು 7 ಟೈಮ್ಸ್ ನಾವು ಮಡ್ಚಿದೀವಿ ನಮ್ ಕಡೆ. ಡಸಂಟ್ ಮ್ಯಾಟರ್ ಶೇಪ್ ಹೆಂಗಾದ್ರೂ ಬರ್ಲಿ, ಬಟ್ ಇದ್ರ ಒಳಗೆ ನಿಮ್ಮ ನೇಮ್, ಅವರ ನೇಮ್ ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಇದ್ರೆ ಆಯ್ತು. ಆಲ್ ರೈಟ್, ಸೊ ಮಡ್ಚಿದಿರಲ್ವಾ, ಇದನ್ನ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಪಿಲ್ಲೋ ಅಡಿ ಇಟ್ಕೋಬೇಕು, ಅಥವಾ ನಿಮ್ಮ ಪಾಕೆಟ್ ಒಳಗೆ ಇಟ್ಕೋಬೇಕು, ಅಥವಾ ನಿಮ್ಮ ಡ್ರಾಯರ್ ಅಲ್ಲಿ ಇಟ್ಕೋಬೇಕು, ಅಥವಾ ನೀವು ದಿನ ಓದುವಂತ ಬುಕ್ಸ್ ಅಲ್ಲಿ ಇಟ್ಕೋಬಹುದು, ಅಥವಾ ನಿಮ್ಮ ಫೋನ್ ಕೇಸ್ ಹಿಂದೆ ಇದನ್ನ ಮಡ್ಚಿಟ್ಕೋಬಹುದು. ಇನ್ ಕೇಸ್ ನೀವು ಒಬ್ರೇ ಇದ್ದೀರಾ ಮನೇಲಿ ಅಂದ್ರೆ ಪಿಲ್ಲೋ ಅಡಿ ಇಟ್ಕೊಳ್ಳಿ, ದಟ್ ಈಸ್ ದ ಬೆಸ್ಟ್ ಆಪ್ಷನ್. ಓಕೆ, ಇದನ್ನ ಇಟ್ಕೊಳ್ಳಿ ಅಂಡ್ ವೇಟ್ ಮಾಡಿ ಅಷ್ಟೇ. ಓಕೆ, ಅಂಡ್ ಒನ್ಸ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬಂದ ಮೇಲೆ ಡೆಫಿನೆಟ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಓಕೆ, ಬಂದ ಮೇಲೆ ಈ ಒಂದು ಶೀಟ್ ನ ನೀವು ಹರಿಬೇಕು, ಗೊತ್ತಾಯ್ತಾ? ಚೂರ್ ಮಾಡಿ ಹರಿದ್ಬಿಟ್ಟು ಇಟ್ಬಿಡಿ. ಆಲ್ ರೈಟ್, ಸೊ ಇದು ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು, ಅಂಡ್ ಸ್ಪೆಲ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಇದನ್ನ ಮಾಡೋದಕ್ಕೂ ಮುಂಚೆ ಒಂದ್ಸತಿ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ಲೈಕ್ ಈ ಪರ್ಸನ್ ನಿಜವಾಗ್ಲೂ ಬರ್ಬೇಕಾ ನಿಮ್ ಲೈಫಲ್ಲಿ? ಡೆಫಿನೆಟ್ಲಿ ಒಂದು ಜೆನ್ಯೂನ್ ಆಗಿ ಫೀಲಿಂಗ್ಸ್ ಇದೆ ನಿಮಗೆ, ಅಂಡ್ ಅವ್ರ ಮೇಲೂ ನಂಬಿಕೆ ಇದೆ ಅಂತಂದ್ರೆ ಈ ಒಂದು ಟೆಕ್ನಿಕ್ ನ ಫಾಲೋ ಮಾಡಿ, ಯೋಚನೆ ಮಾಡ್ಬಿಟ್ಟು ಮಾಡಿ. ಓಕೆ, ಸೊ ಇದೊಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರುತ್ತೆ. ನಿಮ್ಮ ಎಕ್ಸ್ ಪಾರ್ಟ್ನರ್ನ ವಾಪಸ್ ನಿಮ್ಮ ಕಡೆಗೆ ಸೆಳೆಯೋದಕ್ಕೆ, ಅಟ್ರಾಕ್ಟ್ ಮಾಡೋದಕ್ಕೆ. ಅಂಡ್ ಗೈಸ್, ಇದನ್ನ ಫಾಲೋ ಮಾಡಿಬಿಟ್ಟು ಯಾರಿಗೆಲ್ಲ ಯಾವ ಟೈಮಲ್ಲಿ ರಿಸಲ್ಟ್ ಬಂತು, ಎಷ್ಟು ಬೇಗ ರಿಸಲ್ಟ್ಸ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ಒಬ್ರಿಗೆ ಬೇಗ ಬರ್ಬೋದು, ಒಬ್ರಿಗೆ ಟೈಮ್ ತಗೋಬಹುದು, ಬಟ್ ಹೋಪ್ಸ್ ನ ಕಳ್ಕೋಬೇಡಿ. ಆಲ್ ರೈಟ್, ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳೋದನ್ನ ಮರಿಬೇಡಿ. ಓಕೆ, ದಿಸ್ ಇಸ್ ಒನ್ ಆಫ್ ದಿ ಪವರ್ಫುಲ್ ಟೆಕ್ನಿಕ್. ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್, ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ರಿಸಲ್ಟ್ಸ್ ಬಗ್ಗೆ ಹೇಳೋದನ್ನ ಮಾತ್ರ ಮರಿಬೇಡಿ. ಆಲ್ ರೈಟ್, ಅಪ್ಡೇಟ್ಸ್ ಕೊಡ್ತಾ ಇರಿ, ಡೆಫಿನೆಟ್ಲಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.